ಐ ಆಮ್ ಡನ್ ಟುಡೇ ಆ್ಯಕ್ಚುಲಿ. ಇವಾಗ ಟೈಮ್ ಆಗೈತಿ 10:15. ಇವಾಗ ನಾನು ಜಸ್ಟ್ ಬನ್ನಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೆ ನೆಕ್ಸ್ಟ್ ನಾ ಸ್ಟೋರಿ ಹೇಳೋಕ್ಕಿಂತ ಮುಂಚೆ ಲೆಟ್ಸ್ ಚೇಂಜ್ ದಿಸ್ ಗೆಟಪ್. ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಲಿಟ್ರಲಿ ಇವತ್ತು ಭಾಳ ಟಯರ್ಡ್ ಆಗಿತ್ತು. ಲಿವಿಂಗ್ ಅಲೋನ್ ಇದ್ದವ್ರಿಗೇನ ಗೊತ್ತಾಗ್ತೈತಿ ಮನೆಯಿಂದ ದೂರ ಇದ್ರೆ ಎಷ್ಟು ತ್ರಾಸ ಆಗ್ತೈತಿ ಅಂತ. ಬಿಕಾಸ್ ಎಲ್ಲ ಕೆಲಸನೂ ನಾವು ಸ್ವಂತ ಮಾಡ್ಕೋಬೇಕಾಗ್ತೈತಿ. ಆರಾಮಿಲ್ಲ ಅಂತ ಅನ್ಸಿದ್ರು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬೈ ದ ವೇ, ಐ ಹ್ಯಾವ್ ಅ ವೋಲ್ಫ್ ಹೇರ್ ಕಟ್. ಇದನ್ನ ಫುಲ್ ಶಿಸ್ತಾಗಿ ಕಟ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರೋದು. ಎವ್ರಿ ಡೇ ಸ್ಕಿನ್ಗೆ ಕೇರ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ನಾನು ಟೋನರನ್ನ ಯೂಸ್ ಮಾಡತ್ತೀನಿ. ನಾನು ಆಲ್ಮೋಸ್ಟ್ ಸ್ಕಿನ್ ಕೇರ್ ಎಲ್ಲ ಪ್ಲಮ್ದು ಅದಾವು. ಯು ಕ್ಯಾನ್ ಟ್ರೈ. ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ. ಬಿಗ್ ಬಾಸ್ ಸಂಜೆ 5:45. 30 days ಚಾಲೆಂಜ್ ತೊಗೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಕಂಟಿನ್ಯೂಸ್ ವ್ಲಾಗ್ ಪೋಸ್ಟನ್ನು ಮಾಡ್ತೀನಿ. ಆ್ಯಕ್ಚುಲಿ ನಾನು ಕಾನ್ಸ್ಟೆಂಟಾಗಿ ಇಲ್ಲ ಯೂಟ್ಯೂಬ್ನಾಗ. ಐ ಆಮ್ ಲೈಕ್ ಇನ್ಸ್ಟಾಗ್ರಾಮ್ ವ್ಲಾಗರ್ ಅಂತ ಅಷ್ಟು ಸ್ಪೆಸಿಫಿಕ್ ಆಗಿ ಅನ್ಲಿಡನ ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತೀನಿ. ಅನ್ಕೊಂಡೆ ನನ್ನ ಜರ್ನಿ ಹೆಂಗಿರ್ತೈತಿ ಅಂತ ಹೇಳಿ ನಿಮಗೆ ತೋರಿಸ್ಬೇಕಂತ ಹೇಳಿ. ಸೊ ಲೆಟ್ಸ್ ಕಮ್ ವಿತ್ ಮೀ ಟುಡೇ ಇಸ್ ಡೇ 1. ಐ ಹೋಪ್ ಫಾರ್ ದ ಬೆಸ್ಟ್. 30 days ಇದೇ ರೀತಿಯಾಗಿ ಖುಷಿಯಾಗಿ ಸ್ಟಾರ್ಟ್ ಆಗಿ ಎಂಡ್ ಆಗಲಿ ಅಂತ ಹೇಳಿ ಅನ್ಕೊಂತೀನಿ. ಆ್ಯಂಡ್ ಲೆಟ್ಸ್ ಗೋ ಟು ದ ವರ್ಕ್ ರೈಟ್. ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ, ನಿಮ್ಮನ್ನ ಯಾರಂತ ಗೊತ್ತಿಲ್ಲ ಅಂತಂದ್ರೆ ನಾನು ನಿಮ್ಮ ಪ್ರೀತಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಬಟ್ ನೆನಪಿರ್ಲಿಕ್ಕಿಲ್ಲ ಶಾಯದ್. ಒಂದ್ಸಲ ಇನ್ಸ್ಟಾಗ್ರಾಮ್ದಾಗ ಹೋಗಿ ನೋಡ್ರಿ ನನ್ನ ಹೆಸರು. ಲೈಕ್ ನಾನು ಇಲ್ಲಿ ನನ್ನ ID ಮೆನ್ಷನ್ ಮಾಡಿರ್ತೇನೆ. ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಇವಾಗ ಐತಿ ಶೂಟ್ ವಿತ್ ಫರ್ನಿಚರ್ ಅಂಗಡಿದೊಂದು, ಆಮೇಲೆ ಜ್ಯುವೆಲರಿ ಶಾಪ್ದೊಂದು. ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಇಶಿಕಾಗಿ ಹೋಗಿ ಪಿಕ್ ಮಾಡಬೇಕು. ಲೆಟ್ಸ್ ಗೋ ದೇರ್. ಬೇಗ ರೆಡಿಯಾಗಿ ಶೂಟಿಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಮ್ಮದು ಫಸ್ಟ್ ಕೊಲಾಬ್ರೇಷನ್ ಇತ್ತು ಫರ್ನಿಚರ್ ಜೊತೆ. ಆ್ಯಕ್ಚುಲಿ ನನಗೆ ಅಲ್ಲಿ ಯೂಟ್ಯೂಬ್ ಶಾರ್ಟ್ ಮಾಡೋದನ್ನು ಮರ್ತ ಬಿಟ್ಟನೆ. ಐ ಡೋಂಟ್ ನೋ ವೈ. ನನಗೆ ಯೂಟ್ಯೂಬ್ ಅಂತ ಅಂದ್ರೆ ಲೈಕ್ ಶೂಟ್ ಮಾಡೋದು ನೆನಪೇ ಇರೋಂಗಿಲ್ಲ. ಇಲ್ಲೈತಿ ಇದನ್ನು ನೋಡ್ಕೊಂಬರ್ರಿ ಹೆಂಗಿರ್ತೈತೆ ಅಂತ ಹೇಳಿ. ಕರ್ನಾಟಕದ ಬಿಗ್ಗೆಸ್ಟ್ ಸೇಲ್ ಈಗ SC ಮೋಟರ್ಸ್ ಕಡೆ ನಡೆಯಕತ್ತೈತಿ. ಬರ್ರಿ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಏನೇನೈತಿ ಅಂತ ಹೇಳಿ. ಸೊ ಇದೆಲ್ಲ ಆಯ್ತಾ. ಇದನ್ನೆಲ್ಲ ಮಾಡಿಕೊಂಡು ಬಂದೆ. ಅಲ್ಲಿ ಒಂದು 40-45 minutes ಟೈಮ್ ಸ್ಪೆಂಡ್ ಆಯಿತು. ಬಟ್ ವಿ ಡಿಡ್ ಇಟ್. ಅವ್ರಿಗೆ ಆ್ಯಕ್ಚುಲಿ ಇವತ್ತನ ಪೋಸ್ಟಿಂಗ್ ಬೇಕಾಗಿತ್ತು. ಸೊ ಅದನ್ನು ಮುಗಿಸ್ಕೊಂಡ್ವಿ. ಟೋಟಲ್ ಎಲ್ಲ ಶೂಟಿಂಗ್ ಎಲ್ಲ. ಆ್ಯಂಡ್ ದೆನ್ ವಿ ವೆಂಟ್ ಟು ಒಂದು ಜ್ಯುವೆಲರಿ ಶಾಪಿಗೆ ಹೋದ್ಮೇಲೆ ಆಲ್ಮೋಸ್ಟ್ 1.5 hour ಕುಂತ್ಕೊಂಡು ಅಲ್ಲಿನೂ ಎಲ್ಲ ಶೂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದ್ರ ಕ್ಲಿಪ್ಸ್ ಇಲ್ಲೇ ಅದಾವ. ಸೊ ಇವಾಗ ನಾನು ನಿಮ್ಗೆ ಇಲ್ಲಿದ್ದ ಕಲೆಕ್ಷನ್ ತೋರಿಸ್ತೀನಿ ಏನೇನೈತೆ ಅಂತ ಹೇಳಿ. ಸೊ ದಟ್ ಗರ್ಲ್ ವಾಸ್ ಸೋ ಕ್ಯೂಟ್, ಯು ನೋ, ಅಮೇಝಿಂಗ್. ಸೊ ಮಾಡಲ್ ಅವರಾಗಿದ್ದರು. ಆ್ಯಂಡ್ ದೆನ್ ವಿ ಶಾರ್ಟ್. ಅದು ಚಲೋ ಆಯಿತು. ಅದಾದ ಕೂಡಲೇ ದೆನ್ ವಿ ವೆಂಟ್ ಟು ಅ ಕೆಫೆ. ಬಿಕಾಸ್ 9 ಗಂಟೆ ನಂಗೆ ಇವತ್ತು ಪೋಸ್ಟ್ ಮಾಡೋದಿತ್ತು. ಆ್ಯಂಡ್ ನಾವು ಶೂಟ್ ಮಾಡಿದ್ದು 5:30ಗೆ. ಸೊ ಒಂದು 20 minutes ನಾನು ಕುಂತ್ಕೊಂಡೆ ಕೆಫೆದಾಗ ಎಡಿಟ್ ಮಾಡಿದ್ನಿ. ಪೂರ ಎಲ್ಲ ಕುಂತ್ಕೊಂಡು ಎಡಿಟ್ ಮಾಡಿದ್ದೆ. ಆ್ಯಂಡ್ ಇವನ್ ಪೋಸ್ಟನ್ನು ಮಾಡಿದ್ನಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಮಗೆ ಮೀಟಿಂಗ್ ಇತ್ತು. ನಾನು ಏನು ಮಾಡಿದೆ ಅಂತಂದ್ರೆ ನನ್ನ ಕ್ಲೈಂಟಿಗೆ ಅದ ಕೆಫೆಗನ ಕೆಫೆ ಕರೆಸಿ ಆಮೇಲೆ ದೆನ್ ವಿ ಡಿಡ್ ಅ ಮೀಟಿಂಗ್. ಇಟ್ ವೆಂಟ್ ವೆರಿ ವೆಲ್. ಸೊ ಆಲ್ಮೋಸ್ಟ್ 10 ಆಗಿತ್ತು. ಐ ವಾಸ್ ವೆರಿ ಹಂಗ್ರಿ. ಬಟ್ ಅಲ್ಲೇ ಕುಂತ್ಕೊಂಡು ತಿನ್ನೋಷ್ಟು ನನಗೆ ಟೈಮ್ ಇರಲಿಲ್ಲ. ಜಸ್ಟ್ ಬಿಕಾಸ್ ಐ ವಾಂಟೆಡ್ ಲೈಕ್ ಅ ಫುಲ್ ಮೀಲ್ ಊಟ ಬೇಕಾಗಿತ್ತು. ನನ್ನ ಪಾರ್ಸಲ್ ತೊಗೊಂಡು ರೂಮಿಗೆ ಬಂದೆ. ಇವಾಗ ವರ್ಕ್ ಮಾಡಾಕತ್ತೀನಿ. ನಾನು ಎಷ್ಟೋ ಶೂಟ್ ಮಾಡಿದ್ರು ಶೂಟ್ಗಿಂತ ಜಾಸ್ತಿ ಟೈಮ್ ಎಡಿಟಿಂಗನ್ನು ತೊಗೊತೈತಿ. ಆ್ಯಂಡ್ ನಾನು ಬೇರೆದವ್ರಿಗೆ ಎಡಿಟಿಂಗ್ ಕೊಡ್ಬೇಕಂತೀನಿ. ಬಟ್ ಅದೇನಂತ ಅಂದ್ರೆ ಮೈಂಡಿದಾಗ ಒಂದು ಸ್ಕ್ರಿಪ್ಟ್ ಇರ್ತೈತಲ್ಲ, ಅದೇ ರೀತಿ ನಾವು ಎಡಿಟಿಂಗ್ ಮಾಡಬೇಕಾಗ್ತೈತಿ. ಬೇಸಿಕಲ್ಲ ಹೆಂಗೆ ಮಾಡ್ತಾನಂತ ಅಂದ್ರೆ ಇದನ್ನೊಂದು ಸ್ಕ್ರಿಪ್ಟ್ ಐತಿಲ್ಲ. ಸೊ ಈ ಸ್ಕ್ರಿಪ್ಟನ್ನು ವಾಟ್ಸಪ್ನಾಗ ಅಬ್ರಾಡ್ ವೀಸಾ ಇನ್ಸ್ಟಿಟ್ಯೂಟ್, ಸೊ ಅದ್ರ ಬಗ್ಗೆ ಈಗ ನಾನು ಕರೆಂಟ್ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಸೊ ಅದನ್ನು ಸೆಂಡ್ ಆಯಿತು. ಆ್ಯಂಡ್ ಇನ್ ಮೈ ವಾಟ್ಸಪ್ ಇಲ್ಲಿ ನನಗೆ ಏನಾದ್ರೆ ನಾನು ಪೂರ ಸ್ಕ್ರಿಪ್ಟ್ ಏನೈತಲ್ಲ ಅದು ನಂಗೆ ಇಲ್ಲಿ ಸಿಕ್ಬಿಡ್ತೈತಿ. ಸೊ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಹೋದಾಗ ನಾನು ಈಸಿಯಾಗಿ ನಾನು ಮೊಬೈಲ್ ನೋಡ್ಕೊಂಡು ನಾನು ಮೆಮೊರೈಸ್ ಮಾಡ್ಕೋಬೋದು. ಸೊ ಲೈಕ್ ಈ ಥರ ಇತ್ತಂತಂದ್ರೆ ಅದು ಫಾರ್ಮ್ಯಾಟನ್ನು ಚಲೋ ಬರ್ತೈತೆ. ಆ್ಯಂಡ್ ನಂಗೆ ಲಿಟ್ರಲಿ ಏನೋ ಭಾಳ ಈಸಿ ಆಗ್ತೈತಿ. ಸೊ ದ ಟೋಟಲ್ ಡೇ ವಾಸ್ ಸೋ ಗ್ರೇಟ್. ಬಟ್ ದ ಥಿಂಗ್ ಈಸ್ ಲೈಕ್ ನಾಳೆ ನಾವು ಯಾವ ಶೂಟ್ ಮಾಡೋಕೆ ಹೊಂಟಿದ್ವಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ವಾಸ್ ಲೈಕ್ ನಾಟ್ ಅವೈಲೇಬಲ್. ಸೊ ಅದಕ್ಕೋಸ್ಕರ ಇನ್ನೂ ಒಂದು ಕ್ಯಾಮ್ರಾಮ್ಯಾನಿಗೆ ಅಡ್ಜಸ್ಟ್ ಮಾಡಿದ್ವಿ. ನಾಳೆ ಮಾರ್ನಿಂಗ್ ಬೇಗ ಎದ್ದು ಹೋಗಬೇಕು. ಅದಕ್ಕಿಂತ ಮುಂಚೆ ಈಗ ನಾನು ಏನು ಶೂಟ್ ಮಾಡತ್ತನ ಈ ವಿಡಿಯೋನ ನಾನು ಇವತ್ತು ಎಡಿಟ್ ಮಾಡಿ ಇವತ್ತನ್ನು ಪೋಸ್ಟ್ ಮಾಡಬೇಕು. ಬಿಕಾಸ್ 30 days ಚಾಲೆಂಜ್ ತೊಗೋದೇನೆ. ಆ್ಯಂಡ್ ಐ ಹ್ಯಾವ್ ಟು ಡೂ ಇಟ್ ಎಟ್ ಎನಿ ಕಂಡೀಷನ್. ಐ ಡೋಂಟ್ ವಾಂಟ್ ಟು ಲೈಕ್ ಕನ್ಸಿಸ್ಟೆನ್ಸಿ ಬಿಡೋದಿಲ್ಲ. ಐ ಹ್ಯಾವ್ ಟು ಮೇಂಟೈನ್ ಇಟ್. ಆ್ಯಂಡ್ ಬಿಕಾಸ್ ಯೂಟ್ಯೂಬ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಐ ಹ್ಯಾವ್ ಟು ಬಿ ಕಾನ್ಸ್ಟೆಂಟ್ ಇನ್ ದಿಸ್. ಇವಾಗ ನಾನು ವರ್ಕ್ ಏನು ಮಾಡತ್ತೇನೆ ಅಲ್ಲ, ಅದನ್ನೂ ನಾನು ಮಾಡಬೇಕು. ನಾನು 4 ವೀಡಿಯೋಸ್ ಬಾಕಿ ಅದಾವು. ಆ್ಯಂಡ್ ದೆನ್ ನಾನು ನಾಳಿದಕ್ಕೆಲ್ಲ ಇವತ್ತನ್ನು ಪ್ರಿಪೇರ್ ಆಗಬೇಕು. ಸೊ ಯಾ, ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ದೆನ್ ಇನ್ನು ಮುಂದಿನ ಡೇ 30 ಇದೆಲ್ಲ ಕಂಟಿನ್ಯೂ ಹಾಗಾಗಿ ನಾನು ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್.